My heart I give to you alone. You're much more than anything in this world. Nothing compares. ಸೊಲೊಮೋನನು ಜ್ಞಾನವನ್ನು ಕೋರಿಕೊಳ್ಳುತ್ತಾನೆ. ದೇವರು ಅವನನ್ನು ನೋಡಿ ಅವನ ಕೋರಿಕೆಯನ್ನು ನೋಡಿ ಬಹು ಆಶ್ಚರ್ಯಗೊಂಡು, ದೀರ್ಘಾಯುಷ್ಯವನ್ನಾಗಲಿ ರಾಜರುಗಳ ಮೇಲೆ ಜಯವನ್ನಾಗಲಿ ರಾಜ್ಯವನ್ನಾಗಲಿ ನೀನು ಕೋರಿಕೊಳ್ಳಲಿಲ್ಲ. ನಾನು ನಿನಗೆ ಕೊಟ್ಟ ಜವಾಬ್ದಾರಿಗೆ ಚೆನ್ನಾಗಿ ನಿರ್ವಹಿಸುವುದಕ್ಕಾಗಿ ಜ್ಞಾನ ಕೋರಿಕೊಂಡೆ. ನೀನು ಕೋರಿಕೊಂಡ ಪ್ರಕಾರ ಕೊಡ್ತೇನೆ. ನಿನಗಿಂತ ಮುಂಚೆ ನಿನ್ನಂಥವನಾಗಲಿ ನಿನ್ನ ನಂತರ ನಿನ್ನಂಥವನಾಗಲಿ ಭೂಮಿಯ ಮೇಲೆ ಇಲ್ಲದಂತೆ ಮಾಡ್ತೇನೆ ಎಂದು ಅದ್ಭುತವಾದ ವಾಗ್ದಾನ ದೇವರು ಮಾಡ್ತಾರೆ. ಮಾಡಿದ ವಾಗ್ದಾನ ನೆರವೇರಿಸ್ತಾರೆ. ಭೂಮಿಯ ಮೇಲೆಯೇ ಸೊಲೊಮೋನನಂತಹ ರಾಜನು ಇಲ್ಲಿಯವರೆಗೂ ಯಾರೂ ಇಲ್ಲ ಪ್ರಿಯರೇ. ಮಹಾಜ್ಞಾನಿಯಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರಿ. ಅದೇ ಸೊಲೊಮೋನನು ಹೇಳ್ತಾನೆ, ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂಥದ್ದು ಅದು ಯಾವುದಾದರೂ ಇರುವುದಾದ್ರೆ ಜ್ಞಾನವಾಗಿದೆ. ಅದನ್ನೇ ಹುಡುಕಿರಿ. ಬೆಳ್ಳಿಯನ್ನು ಹುಡುಕಿದಂತೆಯೇ ಬಂಗಾರವನ್ನು ಹುಡುಕಿದಂತೆಯೇ ಜ್ಞಾನ ಹುಡುಕಿರಿ ಅನ್ನುತ್ತಾನೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸಲು ಏನ್ ಬೇಕು? ಜ್ಞಾನ ಬೇಕು. ಒಬ್ಬ ಸ್ತ್ರೀ ತನ್ನ ಮನೆ ಕಟ್ಟಿಕೊಳ್ಬೇಕಾದ್ರೆ ಏನ್ ಬೇಕು? ಜ್ಞಾನ ಬೇಕು. ಉದ್ಯೋಗಸ್ಥನು ಚೆನ್ನಾಗಿ ಉದ್ಯೋಗ ಮಾಡ್ಬೇಕಾದ್ರೆ ಏನ್ ಬೇಕು? ಜ್ಞಾನ ಬೇಕು. ಒಬ್ಬ ಸೈಂಟಿಸ್ಟ್ ತಾನು ಅಂದ್ಕೊಂಡಿದ್ದನ್ನು ಕಂಡುಹಿಡಿಯಬೇಕಾದ್ರೆ ಏನ್ ಬೇಕು? ಜ್ಞಾನ ಬೇಕು. ಒಬ್ಬ ವ್ಯಾಪಾರಸ್ಥನು ಲಾಭ ಸಂಪಾದಿಸಬೇಕಾದ್ರೆ ಏನ್ ಬೇಕು? ತನ್ನೊಂದಿಗೆ ಪೈಪೋಟಿ ಮಾಡುತ್ತಾ ಇರುವಂಥವನಿಗಿಂತಲೂ ಹೆಚ್ಚು ಜ್ಞಾನ ಬೇಕು. ಈ ದಿನ ನಮಗೆ ಬೇಕಾಗಿರೋದು ವಾಸ್ತವದಲ್ಲಿ ಆಸ್ತಿ ಪಾಸ್ತಿಗಳಲ್ಲ ಪ್ರಿಯರೇ. ಹೇಳಿ ಏನ್ ಬೇಕೆಂದು? ಜ್ಞಾನ ಬೇಕು. ನಾನು ಯೇಸುವನ್ನು ರಕ್ಷಕನನ್ನಾಗಿ ಅಂಗೀಕರಿಸುವುದಕ್ಕಿಂತ ಮುಂಚೆ ಓದುವುದರಲ್ಲಿ ದಡ್ಡನಾಗಿದೆ. ಏನಾಗಿದೆ? ದಡ್ಡನಾಗಿದೆ. ಅರ್ಥವಾಯ್ತಾ? ಯಾವತ್ತೂ ಕೂಡ ಮನೆಗೆ ಪ್ರೋಗ್ರೆಸಿವ್ ಕಾರ್ಡ್ ತರಲಿಲ್ಲ. ಅಮ್ಮ ಕೇಳ್ತಾ ಇದ್ದಳು, ಪ್ರೋಗ್ರೆಸಿವ್ ಕಾರ್ಡ್ ಎಲ್ಲಿ ಮಗನೇ ಎಂದು. ಪ್ರಿಂಟೇ ಆಗ್ಲಿಲ್ಲಮ್ಮ ಎಂದು ಸುಳ್ಳು ಹೇಳ್ತಿದ್ದೆ. ಪ್ರಿಂಟ್ ಆಗದೆ ಇರೋದೇನು? ಎಲ್ಲವೂ ಶೂನ್ಯವೇ. ರೆಡ್ಡಿಂಕಿಂದ ಶೂನ್ಯ ಮಾರ್ಕ್ಸ್ ಸಿಗ್ತಾ ಇದ್ವು. ಎಲ್ಲಿ ಅಮ್ಮ ನನಗೆ ಬಹಳ ಹೊಡಿತಾಳಂದ್ಕೊಂಡು ಆ ಪ್ರೋಗ್ರೆಸಿವ್ ಕಾರ್ಡಲ್ಲಿ ನಾನೇ ಸಹಿ ಮಾಡಿ ಕೊಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸ ಹಿಡಿಸಲಿಲ್ಲ. ಆದರೆ ಯಾವಾಗ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಬಂದ್ರೋ ಕಷ್ಟಪಟ್ಟು ಓದುವುದನ್ನು ನಾನು ಕಲಿತೇನು. ಒಂದು ಒಳ್ಳೆ ಕಾಲೇಜಿನಲ್ಲಿ ನನಗೆ ಸೀಟ್ ಸಿಕ್ಕಿತ್ತು. ಆ ಕಾಲೇಜ್ ಪೂರ್ತಿ ಇಂಗ್ಲಿಷ್ ಮೀಡಿಯಂ ಆಗಿತ್ತು. ಇಂಗ್ಲಿಷ್ ಮಾತಾಡ್ತಾ ಇದ್ರು. ತೆಲುಗು ಮಾತಾಡಬಾರ್ದು. ಮಾತಾಡಿದ್ರೆ ಫೈನ್ ಹಾಕ್ತಾ ಇದ್ರು. ನನಗೇನೋ ಇಂಗ್ಲಿಷ್ ಬರಲ್ಲ. ನನ್ನ ಇಂಗ್ಲಿಷ್ ಹೇಗಿತ್ತು ಎಂದು ಹೇಳಂತೀರಾ? ಒಮ್ಮೆ ನನ್ನ ಬಂಧುಗಳಲ್ಲಿ ಕಸನ್ಸ್ ಎಲ್ಲ ಕೂತ್ಕೊಂಡು ಆ ಕಾಲದಲ್ಲಿ ನಮ್ಮೂರಿಗೆ ಬಂದಿದ್ರು ಅವರು. ಅವರೇನೋ ಒಳ್ಳೆ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದುತ್ತಾ ಇದ್ರು. ನನ್ನ ಚಿಕ್ಕಮ್ಮನ ಮಕ್ಕಳು ಇವರೆಲ್ಲರೂ ಬಂದು ಕೂತ್ಕೊಂಡು ಮಾತಾಡುವಾಗ ಅವರು ಬರ್ತಿರುವಾಗ ಒಂದು ಲೇಡಿ ಕಾರ್ ಓಡಿಸುತ್ತಾ ಹೋಗ್ತಾ ಇದ್ಳಂತೆ. ಅದನ್ನು ಅವರು ಮಾತಾಡಿಕೊಳ್ತಾ ಇದ್ರು. ಎಷ್ಟು ಸ್ಪೀಡಾಗಿ ಆ ಲೇಡಿ ಕಾರ್ ಓಡಿಸ್ತಾ ಇದ್ದಳಲ್ಲವೇ ಎಂದು ಹೇಳುತ್ತಾ ಅವರು ಆಶ್ಚರ್ಯದಿಂದ ಮಾತಾಡಿಕೊಳ್ತಾ ಇದ್ರೆ ನನ್ನ ತಲೆ ಒಡೆದೋದಂತಾಯ್ತು. ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಮನುಷ್ಯನು ಕಾರ್ ಓಡಿಸಬಲ್ಲನು, ಆದರೆ ಲೇಡಿ ಹೇಗೆ ಕಾರ್ ಓಡಿಸುತ್ತದೆ? ನೀವು ನಗ್ತಾ ಇದ್ದಿರ್ಬೋದು, ಆದರೆ ಅದು ನನ್ನ ಬುದ್ಧಿಶಕ್ತಿ. ಅವ್ರು ಮಾತಾಡಿಕೊಳ್ತಿರುವಾಗ ನನ್ನ ಟೆನ್ಷನ್ ಹೆಚ್ಚಾಗ್ತಾಯಿತ್ತು. ಅಯ್ಯೋ ಇದೇನಪ್ಪ, ಮನುಷ್ಯರು ಕಾರ್ ಓಡಿಸಬಲ್ಲರೇ ಹೊರತು ಇವ್ರು ಹೇಳ್ತಿದ್ದಾರೆ ಒಂದು ಲೇಡಿ. ಲೇಡಿ ಅಂದರೆ ಜಿಂಕೆ ಮರಿ. ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಲೇಡಿ ಅಂದರೆ ಸ್ತ್ರೀ ಅಂತ ನನಗೆ ಗೊತ್ತಿರಲಿಲ್ಲ. ಅದು ನನ್ನ ಇಂಗ್ಲಿಷ್ ಲೆವೆಲ್. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಸತೀಶ್ ಕುಮಾರ್ ಆದ ನನ್ನನ್ನು ನೋಡುವಾಗ ನಿಮಗೆ ಬಹಳ ಆಲೋಚನೆ ಬರ್ಬೋದು. ಆದರೆ ಒಂದು ವಿಷಯ ಗೊತ್ತಾ? ಒಂದು ಕಾಲದ ಸತೀಶ್ ಕುಮಾರ್ ಒಬ್ಬ ದಡ್ಡನಾಗಿದ್ದ. ಏನಾಗಿದ್ದ? ಒಬ್ಬ ದಡ್ಡನಾಗಿದ್ದ. ಆ ದಡ್ಡನನ್ನು ದೇವರು ತನ್ನ ಕೈಯಲ್ಲಿ ತೆಗೆದುಕೊಂಡು ಇಗೋ ಈ ರೀತಿಯಾಗಿ ಮಾರ್ಪಡಿಸಿದ್ದಾರೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನದ ಕೊರತೆ ಇರುವುದಾದರೆ ಅವನು ದೇವರಿಗೆ ಬೇಡಿಕೊಂಡರೆ ದೇವರು ಜ್ಞಾನ ಕೊಡ್ತಾರೆ. ಕಲ್ವರಿ ಟೆಂಪಲ್ ಸಭೆಯನ್ನು ನೋಡುವಾಗ, ಇಲ್ಲವೇ ಯಾರೇ ಆಗಲಿ ಪರಿಪಕ್ವತೆಯುಳ್ಳ ಸೇವಕರು ಯಾರಾದರೂ ನಮ್ಮ ಸಭೆಗೆ ಬರುವಾಗ ಅವರು ನೋಡೋದೇನು ಗೊತ್ತಾ?
ಜ್ಞಾನ, ಮಹಾಜ್ಞಾನ. ಇಷ್ಟೊಂದು ದೊಡ್ಡ ಸಭೆಯನ್ನು ಇಷ್ಟೊಂದು ಕ್ರಮವಾಗಿ, ಇಷ್ಟೊಂದು ಡಿಸಿಪ್ಲಿನ್ ಆಗಿ, ಇಷ್ಟೊಂದು ಆರ್ಗನೈಸ್ಡ್ ಆಗಿ ಅನೇಕ ಬ್ರಾಂಚ್ ಸಭೆಗಳನ್ನು ಹೇಗೆ ನಡೆಸುತ್ತೀರಿ? ಇಷ್ಟೊಂದು ಜನ ಸೇವಕರು ಯಾವ ರೀತಿಯಾಗಿ ಕ್ರಮಶಿಕ್ಷಣೆಯುಳ್ಳವರಾಗಿ ಸೇವೆ ಮಾಡ್ತಾರೆ ನಿಮಗೆ ಗೊತ್ತಿದೆಯೋ ಇಲ್ಲವೋ? ಪ್ರತಿ ಭಾನುವಾರ ನಮ್ಮ ಕಲ್ವರಿ ಸೋಲ್ಜರ್ಸ್ ಟೀಮ್ ಅವರು ಬೆಳಿಗ್ಗೆ 4:15 ಗಂಟೆಗೆ ಬಂದು ನಮ್ಮ ಬೆತ್ಲೆಹೇಮ್ ಹಾಲ್ನಲ್ಲಿ ಮೊಳಕಾಲೂರಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ನಾನು ವೇದಿಕೆ ಮೇಲೆ ವಾಕ್ಯ ಸಾರುತ್ತೇನಲ್ಲವೇ? ಈ ರೀತಿ ನಾನು ವಾಕ್ಯ ಸಾರುತ್ತಿರುವಾಗಲೂ ಕೂಡ ನಮ್ಮ ಈ ವೇದಿಕೆ ಹಿಂದೆ ಒಂದು ಆಡಿಟೋರಿಯಂ ಇದೆ. ಅಲ್ಲಿ ಸುಮಾರು 50 ಜನ ಮೊಳಕಾಲೂರಿ ಪ್ರಾರ್ಥಿಸುತ್ತಲೇ ಇರುತ್ತಾರೆ, ನಾನು ಸಾರುವ ಸಂದೇಶ ನಿಮ್ಮ ಜೀವಿತದಲ್ಲಿ ಫಲಿಸುವುದಕ್ಕೋಸ್ಕರ. ಈ ದಿನ ಈ ಅದ್ಭುತವಾದ ಸೇವೆ ಈ ರೀತಿಯಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ಮಾರ್ಪಡುವುದಕ್ಕೆ ಕಾರಣ ಗೊತ್ತಾ? ಅದು ದೇವರ ಜ್ಞಾನ ಆಗಿದೆ. ಕಲ್ವರಿ ಟೆಂಪಲ್ನಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅನೇಕ ಜನ ಸೇವಕರು ಅದನ್ನು ಅನುಸರಿಸುತ್ತಾರೆ. ಕಾರಣ ಗೊತ್ತಾ? ಈ ಸೇವೆ ದೇವರ ಜ್ಞಾನದಿಂದ ನಿರ್ಮಿಸಲ್ಪಟ್ಟಿದೆ, ನಡೆಸಲ್ಪಡುತ್ತಾ ಇದೆ. ಅದಕ್ಕಾಗಿಯೇ ಅನೇಕ ಜನ ಸೇವಕರು ನಮ್ಮ ಕಲ್ವರಿ ಟೆಂಪಲ್ ಸೇವೆಯ ವಿಧಾನವನ್ನು ಅನುಸರಿಸುತ್ತಾ ಇದ್ದಾರೆ. ಅದಕ್ಕೆ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಜ್ಞಾನ ಎಲ್ಲಿಂದ ಬಂದಿದೆ ಹೇಳಿದೆನಲ್ಲವೇ ಈಗ ತಾನೆ? ಸತೀಶ್ ಕುಮಾರ್ ಆದ ನಾನು ಒಮ್ಮೆ ಮೂರ್ಖನಾಗಿದೆ, ಆದರೆ ಆ ಮೂರ್ಖನಾದ ನನ್ನನ್ನು ದೇವರು ತನ್ನ ಕೈಗೆ ತೆಗೆದುಕೊಂಡು ಜ್ಞಾನವನ್ನು ಅನುಗ್ರಹಿಸಿರುವುದರಿಂದಲೇ ಇಂತಹ ಅದ್ಭುತವಾದ ಸೇವೆ ಸಾಧ್ಯವಾಯಿತು. ಸೇವೆ ಮಾಡುತ್ತಿರುವಾಗ, ಸಭೆಯನ್ನು ಸ್ಥಾಪಿಸಿ ಸಭೆಯನ್ನು ನಿರ್ಮಿಸುತ್ತಿರುವಾಗ ಏನ್ಬೇಕು? ಜ್ಞಾನ ಬೇಕು. ಮತ್ತು ಉದ್ಯೋಗ ಮಾಡ್ತಿರುವ ನಿಮಗೇನ್ ಬೇಕು? ಜ್ಞಾನ ಬೇಕು. ಮತ್ತೆ ಆ ಜ್ಞಾನ ಬೇಕಾದರೆ ನೀವೇನ್ ಮಾಡಬೇಕು? ಕರ್ತನಿಗೆ ಬೇಡಿಕೊಳ್ಳಬೇಕು. ಎಂದೇ ಆಗಲಿ ಬೇಡಿಕೊಂಡಿದ್ದೀರಾ? ಫೀಫಾ ಎನ್ನುವಂತಹ ಒಂದು ಪಟ್ಟಣದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇದ್ದ. ಅವನಿಗೆ ಒಂದು ಕೇಸ್ ಒಪ್ಪಿಸುತ್ತಾರೆ. ಯಾವುದು ಆ ಕೇಸ್ ಎಂದರೆ, ಕೆಲವೊಂದು ಜನ ಕಳ್ಳರು ಒಂದು ಕತ್ತೆಗೆ ಬಂಡಿ ಕಟ್ಟಿ ಅವರು ಕಳ್ಳತನ ಮಾಡಿದ ನಂತರ ಕಳು ಮಾಡಿರುವ ವಸ್ತುಗಳನ್ನೆಲ್ಲ ಆ ಬಂಡಿಯೊಳಗಡೆ ಇಟ್ಟು ತಕೊಂಡು ಹೋಗಬೇಕು ಎಂದು ಪ್ಲಾನ್ ಮಾಡಿ ಒಂದು ಬ್ಯಾಂಕನ್ನೇ ದೋಚಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಅದನ್ನು ದೋಚಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರು ಕದ್ದಿರುವಂತಹ ಎಲ್ಲ ದುಡ್ಡನ್ನೆಲ್ಲ ಚೀಲ ತುಂಬಿಸ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬರ್ತಾ ಇದ್ದಾರೆಂದು ಗೊತ್ತಾಗಿ ಆ ಚೀಲಗಳನ್ನೇ ಹೊತ್ಕೊಂಡು ಓಡಿ ಹೋದ್ರು. ಅವ್ರು ಬಿಟ್ಟೋದ ಕ್ಲೂ ಏನೆಂದರೆ ಆ ಕತ್ತೆಯನ್ನು ಅಲ್ಲೇ ಬಿಟ್ಟೋದ್ರು. ಈಗ ಕತ್ತೆಗೆ ಕೇಳಲಿಕ್ಕಾಗತ್ತಾ? ಕತ್ತೆಯೇ, ಆ ಕಳ್ಳರು ಎಲ್ಲಿಂದ ಬಂದಿದ್ದಾರೆ? ಕತ್ತೆ ಹೇಳಲಿಕ್ಕಾಗತ್ತಂತೀರಾ? ಆಗೋದಿಲ್ವಲ್ಲ. ಒಬ್ಬ ಪೊಲೀಸ್ ಆಫೀಸರ್ಗೆ ಆ ಕಳ್ಳರಿಗೆ ಹಿಡಿಯುವ ಜವಾಬ್ದಾರಿ ಒಪ್ಪಿಸ್ತಾರೆ. ಎಲ್ಲಾ ವಿಧದಲ್ಲಿ ಪ್ರಯತ್ನಿಸ್ತಾನೆ, ಎಷ್ಟೋ ಜನರಿಗೆ ಪ್ರಶ್ನಿಸ್ತಾನೆ, ಸ್ವಲ್ಪವೂ ಕ್ಲೂ ಸಿಗ್ಲಿಲ್ಲ. ಇವ್ರು ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಸಿಕ್ಕಿರೋ ಕ್ಲೂ ಎಲ್ಲ ಕತ್ತೆ ಒಂದೇ ಅಷ್ಟೇ. ಆ ಕತ್ತೆ ಏನ್ ಮಾಡುತ್ತೆ ಪ್ರಿಯರೇ? ಈಗ ಇದೊಂದು ಸವಾಲಾಗಿ ಕೂಡಿದೆ. ಬೇರೆ ಆಫೀಸರ್ಸ್ಗಳಿಗೆ ಆ ಕೆಲಸ ಕೊಟ್ರೆ ನಮ್ಮಿಂದ ಆಗಲ್ಲ ಎಂದು ಕೇಸ್ ವಾಪಸ್ ಕೊಟ್ರು. ಕೊನೆಗೆ ಇವನಿಗೆ ಒಪ್ಪಿಸ್ತಾರೆ. ಈ ಆಫೀಸರ್ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಇದೊಂದು ಪ್ರತ್ಯೇಕವಾದ ಕೇಸ್ ಆಗಿದೆ. ಕಳ್ಳತನ ಮಾಡಿದವರು, ಬ್ಯಾಂಕ್ ದೋಚಿಕೊಂಡಂಥವರು ಯಾವುದೇ ಕ್ಲೂ ಕೊಡಲಾರದೆ ದೋಚಿಕೊಂಡು ಹೋಗಿದ್ದಾರೆ. ನಮಗಿರುವ ಒಂದೇ ಒಂದು ಕ್ಲೂ ಏನೆಂದರೆ ಕತ್ತೆ. ಅದನ್ನು ಬಿಟ್ರೆ ಬೇರೆ ಯಾವ ಕ್ಲೂ ಇಲ್ಲ ದೇವ್ರೆ, ನನಗೆ ದಯವಿಟ್ಟು ಜ್ಞಾನ ದಯಪಾಲಿಸು ದೇವ್ರೆ ಎಂದು ಪ್ರಾರ್ಥಿಸಿದ. ಪ್ರಾರ್ಥನೆ ಮಾಡಿದ ನಂತರ ಅವನು ಸ್ವಲ್ಪ ಹೊತ್ತು ಬೈಬಲ್ ಓದಬೇಕೆಂಬುದಾಗಿ ಯೆಶಾಯನ ಪುಸ್ತಕ 1ನೇ ಅಧ್ಯಾಯ ತೆಗೆದು ನೋಡ್ತಾ ಇದ್ದ. 3ನೇ ವಚನ, ಎತ್ತು ತನ್ನ ಯಜಮಾನನನ್ನು ತಿಳಿದಿರುವುದು, ಕತ್ತೆ ಸ್ವಂತ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು. ಅರೆ, ನನ್ನಲ್ಲಿರುವ ಕ್ಲೂ ಏನಾಗಿದೆ? ಕತ್ತೆ ಆಗಿದೆ. ಬೈಬಲ್ನಲ್ಲಿ ಏನಿದೆ? ಕತ್ತೆ ತನ್ನ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು. ಉತ್ತರ ಸಿಕ್ಕಿತು ಪ್ರಿಯರೇ. ಕೇವಲ ಈ ಕತ್ತೆಗೆ ಮಾತ್ರ ಗೊತ್ತು ತಾನು ಉಳ್ಕೊಳ್ಳಬೇಕಾದಂತಹ ನಿವಾಸ ಯಾವುದೆಂದು. ಅವನು ಏನ್ ಮಾಡ್ತಾನೆ ಗೊತ್ತಾ ನಿಮಗೆ? ಆ ಕತ್ತೆಗೆ 4 ದಿವಸ ಮೇವು ಹಾಕಲಿಲ್ಲ, ಹಸುವೆ ಪಡುವಂತೆ ಮಾಡ್ದ. 4 ದಿವಸ ಮೇವು ಹಾಕಲಾರದಂತೆ ಇಟ್ಟು ಆ ಕತ್ತೆಯ ಹಗ್ಗ ಬಿಚ್ಚುತ್ತಾನೆ. ಯಾವಾಗ ಕತ್ತೆಯ ಹಗ್ಗವನ್ನು ಬಿಚ್ಚುತ್ತಾನೋ ಅದೇನ್ ಮಾಡಿತು ಗೊತ್ತಾ? ತಕ್ಷಣವೇ ಶುರು ಮಾಡಿತು. ಏನನ್ನು? ಓಡಲು. ಅದು ಓಡುತ್ತಾ ಹೋಗುತ್ತಾಯ್ತು. ಈ ಪೊಲೀಸ್ ಆಫೀಸರ್ ಏನೋ ಮಫ್ತಿಯಲ್ಲಿ ತನ್ನೊಂದಿಗೆ 4 ಜನರನ್ನು ಕರ್ಕೊಂಡೋಗಿ ದೂರದಿಂದ ಓಡೋಡಿ ಹೋಗುತ್ತಿರುವ ಕತ್ತೆಯನ್ನು ಜಾಗ್ರತೆಯಿಂದ ಹಿಂಬಾಲಿಸುತ್ತಾ ಅದು ಮುಂದೆ ಹೋಯ್ತು, ಎಡಕ್ ಹೋಯ್ತು, ಬಲಕ್ ಹೋಯ್ತು, ಊರು ಹೊರಗೆ ಹೋಯ್ತು, ಅರಣ್ಯದೊಳಗೆ ಹೋಯ್ತು, ಅಡವಿಯೊಳಗೆ ಹೋಯ್ತು. ಇವರು ದೂರದಿಂದ
ಆ ಕತ್ತೆಯನ್ನೇ ಹಿಂಬಾಲಿಸುತ್ತಾ ಹೋಗ್ತಾರೆ. ಅಲ್ಲಿ ಹಾಳು ಬಿದ್ದಿರುವಂತಹ ಒಂದು ಮನೆ ಇತ್ತು, ಅಲ್ಲಿ ಒಂದು ಚಪ್ರ ಇತ್ತು, ಚೆನ್ನಾಗಿ ಹೋಗಿ ಅಲ್ಲೇ ನಿಂತ್ಕೊಂಡಿತು. ಸಾಕಪ್ಪ ಎಂದು ಹೇಳಿ ಅಲ್ಲಿ ಹುಲ್ಲಿದ್ರೆ ಹುಲ್ಲು ತಿನ್ನುತ್ತಾ ಇತ್ತು. ಪೊಲೀಸ್ ಆಫೀಸರ್ಗಳು ಅದೇ ಕತ್ತೆ ಹಿಂದೆ ಹೋಗ್ತಾರೆ, ಅಲ್ಲಿ ಹಾಳು ಬಿದ್ದಿರುವ ಮನೆಯನ್ನು ಮುತ್ತಿಗೆ ಹಾಕುತ್ತಾರೆ. ಒಳಗೋಗಿ ನೋಡಿದ್ರೆ ಅವರು ಹಂಚಿಕೊಳ್ತಾ ಇದ್ರು. ಪಾಪ ಏನ್ ಮಾಡ್ತಾ ಇದ್ರು? ದೋಚಿಕೊಂಡಿರುವುದನ್ನು ಹಂಚಿಕೊಳ್ತಾ ಇದ್ರು. ಪ್ರಿಯ ಸಹೋದರ ಸಹೋದರಿಯರೇ, ಅವನ ಉದ್ಯೋಗದಲ್ಲಿ ಸವಾಲೆದುರಾದಾಗ ಆ ಆಫೀಸರ್ ಮಾಡಿದೇನು ಗೊತ್ತಾ? ದೇವರಿಗೆ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ಮಾಡಿ, ಕರ್ತನೇ ನನಗೆ ಜ್ಞಾನ ಬೇಕು ಎಂದು ಬೇಡಿಕೊಂಡಾಗ ದೇವರು ವಾಕ್ಯದ ಮೂಲಕವೇ ಮಾತಾಡಿದ್ರು. ಎತ್ತು ತನ್ನ ಒಡೆಯನನ್ನು ತಿಳಿದಿರುವುದು, ಕತ್ತೆ ತನ್ನ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವುದು. ಕರೆಕ್ಟೇ ಅಲ್ಲವೇ? ಯಜಮಾನನನ್ನು ತಿಳಿದಿರುವಂಥದ್ದು, ಅವನೆಲ್ಲಿರುತ್ತಾನೆಂದು ತಿಳ್ಕೊಂಡಿರೋದು ಕತ್ತೆ ಅಲ್ಲವೋ? ಅದೇ ಅಲ್ಲವೋ ನಮಗೆ ಮಾರ್ಗ ತೋರಿಸಬಲ್ಲಂಥದ್ದು? ಈ ಜ್ಞಾನ ಎಲ್ಲಿಂದ ಬಂತು ಹೇಳಿರಿ? ಈ ಸತ್ಯವೇದ ಓದುವುದರಿಂದ ಬಂದಿತ್ತು. ಸಹೋದರ ಸಹೋದರಿಯರೇ, ದೇವರು ಮನುಷ್ಯರಿಗೆ ಬೇಕಾದಂತಹ ಸಮೃದ್ಧಿಯಾದಂತಹ ಜ್ಞಾನವನ್ನು ಈಗೋ ಈ ಬೈಬಲ್ನಲ್ಲಿಯೇ ಅಡಗಿಸಿಟ್ಟಿದ್ದಾರೆ. ಈ ಬೈಬಲನ್ನು ನೀವು ಧ್ಯಾನಿಸುವಾಗ, ಈ ಬೈಬಲನ್ನು ನೀವು ಓದುವಾಗ ಅದ್ಭುತವಾದಂತಹ ಜ್ಞಾನವನ್ನು, ಅನಂತಕಾಲದ ಜ್ಞಾನವನ್ನು ನೀವು ಹೊಂದಿಕೊಳ್ತೀರಿ ಎಂಬ ವಿಷಯವನ್ನು ಮರೆಯಬೇಡಿರಿ. ಒಬ್ಬ ಆತ್ಮಿಕನು ಒಂದು ದಿವಸ ವಿಮೋಚನೆ ಕಾಂಡ ಓದುತ್ತಾ ಇದ್ದ. 2ನೇ ಅಧ್ಯಾಯ 1-3 ಲೇವಿ ವಂಶದವನಾದ ಒಬ್ಬ ಮನುಷ್ಯನು ಲೇವಿ ಕುಲದ ಕನ್ಯೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆಯಿಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನೂ ರಾಳವನ್ನೂ ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಈ ವಾಕ್ಯ ಓದುತ್ತಿರುವ ವ್ಯಕ್ತಿ ಒಬ್ಬ ವ್ಯಾಪಾರಸ್ಥನಾಗಿದ್ದ. ತನ್ನ ವ್ಯಾಪಾರದಲ್ಲಿ ಲಾಭ ಬಯಸುತ್ತಾ ಶತವಿಧದಲ್ಲಿ ಅವನು ಪ್ರಯತ್ನ ಮಾಡುತ್ತಾ ಇದ್ದ. ಏನು ಅವನ ವ್ಯಾಪಾರ ಎಂದರೆ ಆಯಿಲ್ ಕಂಪನಿ. ಯಾವ ಕಂಪನಿ? ಆಯಿಲ್ ಕಂಪನಿ, ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿ. ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇದು ಇಂದಿನದಲ್ಲ, ಸುಮಾರು 100 ವರ್ಷ ಹಿಂದೆ ಇತ್ತು. ಈ ವ್ಯಕ್ತಿ ವಾಕ್ಯ ಧ್ಯಾನಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಹೇಳ್ತಾನೆ, ದೇವರೇ ನನ್ನ ವ್ಯಾಪಾರವನ್ನು ಆಶೀರ್ವದಿಸಯ್ಯ, ಸಮೃದ್ಧಿಯಾಗಿ ಆಯಿಲ್ ಎಲ್ಲಿ ಸಿಗುತ್ತೆ ನನಗೆ ತಿಳಿಯಪಡಿಸು ದೇವರೇ, ದಯವಿಟ್ಟು ನನಗೆ ಜ್ಞಾನ ದಯಪಾಲಿಸು ದೇವರೇ ಎಂದು ಹೇಳಿ ಈ ವಾಕ್ಯವನ್ನು ಆ ವ್ಯಕ್ತಿ ಓದುತ್ತಾ ಇರುವಾಗ ಅವನಿಗೆ ಈ ವಚನ ಕಾಣಿಸಿಕೊಂಡಿತು. ಪ್ರಾರ್ಥಿಸುತ್ತಾ ಬೈಬಲ್ ಓದುತ್ತಾ ಇರುವಾಗ ಇಲ್ಲಿ ಏನ್ ಕಾಣಿಸುತ್ತೆ? ಆಕೆ ಒಂದು ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ, ರಾಳ ಅಂದರೆ ಡಾಂಬರ್. ಸಾಧಾರಣವಾಗಿ ನಮ್ಮ ಊರುಗಳಲ್ಲಿ ಪಾತ್ರೆಗೆ ಒಂದು ರಂಧ್ರ ಆಗುವಾಗ ಆ ಕಾಲದಲ್ಲಿ ಅವ್ರೇನ್ ಮಾಡ್ತಾ ಇದ್ರು? ಡಾಂಬರ್ ಹಚ್ಚುತ್ತಾ ಇದ್ರು. ಜ್ಞಾಪಕ ಇದೆಯಾ ನಿಮಗೆ? ಈ ಡಾಂಬರ್ ಎಲ್ಲಿಂದ ಬರುತ್ತೆ ಗೊತ್ತಾ? ಆಯಿಲ್ನಿಂದ ಬರುತ್ತೆ. ಈ ವಾಕ್ಯ ವ್ಯಕ್ತಿ ಓದಿದಾಗ ಆ ಆತ್ಮೀಕನಿಗೆ ಪ್ರಶ್ನೆ ಉಂಟಾಯಿತು, ಈ ರಾಳ ಐಗುಪ್ತ ದೇಶದಲ್ಲಿ ರಾಳ ಇತ್ತಾ? ಆಶ್ಚರ್ಯವಾಗಿದೆಯಲ್ಲವೇ? ತಕ್ಷಣವೇ ತನ್ನ ಕಂಪನಿಯಲ್ಲಿ ಚಾರ್ಲ್ಸ್ ವಿಚ್ಶಾಟ್ ಎನ್ನುವಂತಹ ಜಿಯೋಲಾಜಿಸ್ಟ್ ಅನ್ನು ಕರೆಯಿಸಿ, ನೀನು ಇಮಿಡಿಯೇಟ್ ಆಗಿ ಐಗುಪ್ತಕ್ಕೆ ಹೋಗಬೇಕು, ಐಗುಪ್ತಿನಲ್ಲಿ ಆಯಿಲ್ ದೊರಕುತ್ತದೆ ಅಂದ. ನಿನಗೆ ಹೇಗೆ ಗೊತ್ತು? ನಾನು ಬೈಬಲ್ ಓದಿದಾಗ ನನಗೆ ಅರ್ಥವಾಯಿತು. ಐಗುಪ್ತ್ಯದಲ್ಲಿ ಮೋಶೆ ಹುಟ್ಟಿದ ಕಾಲದಲ್ಲಿ ಅವನ ಅಮ್ಮ ರಾಳ ಹಚ್ಚಿರುವಂತೆ ಬೈಬಲ್ನಲ್ಲಿದೆ. ಅಲ್ಲಿ ರಾಳ ಇರುವುದಾದರೆ, ಡಾಂಬರ್ ಇರುವುದಾದರೆ ಖಂಡಿತವಾಗಿ ಅಲ್ಲಿ ಆಯಿಲ್ ದೊರಕುತ್ತದೆ. ಹೋಗಿ ಇನ್ವೆಸ್ಟಿಗೇಟ್ ಮಾಡು ಹೇಳಿ ಕಳಿಸುತ್ತಾನೆ. ಅವನು ಓದಿರುವ ಬೈಬಲ್ ವಾಸ್ತವದ ಪುಸ್ತಕ ಆಗಿದೆ. ಅಲ್ಲಿಗೆ ಅವನು ಹೋಗುತ್ತಾನೆ, ಎಲ್ಲಾ ಪರಿಶೀಲನೆ ಮಾಡ್ತಾನೆ. ಆಯಿಲ್ ದೊರಕುತ್ತದೆ. ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿಗೆ ಬೇಕಾದಂತಹ ಆಯಿಲ್ ಈಗೋ ಬೈಬಲ್ನಲ್ಲಿ ಅವನು ಓದಿರುವಂತಹ ವಚನದ ಮೂಲಕ ಅವನು ಹೊಂದಿಕೊಳ್ಳಲು ಸಾಧ್ಯವಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ವ್ಯಾಪಾರದಲ್ಲಿ ಅವನಿಗೆ ಲಾಭ ಬರಬೇಕಾದಾಗ ಏನ್ ಮಾಡಿದ ಗೊತ್ತಾ? ಏನ್ ಮಾಡಿದ? ಈ ಬೈಬಲನ್ನು ಓದಿದ, ಆ ಬೈಬಲನ್ನು ಧ್ಯಾನಿಸಿದ, ಜ್ಞಾನಕ್ಕೋಸ್ಕರ ದೇವರಿಗೆ ಕೇಳ್ದ. ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಏನೆಂದು ಗೊತ್ತಾ? ನೋಹಾನನು ದೊಡ್ಡ ನಾವೆ ಕಟ್ಟಿದ. ಅಷ್ಟು ದೊಡ್ಡ ನಾವೆ ಕಟ್ಟಲು ಎಷ್ಟು ಮರದ ಹಲಿಗೆಗಳು ಬೇಕು, ಎಷ್ಟು ವುಡ್ ಬೇಕು, ನೀವೇ ಆಲೋಚಿಸಿ. ಅಷ್ಟು ದೊಡ್ಡ ಹಲಿಗೆಗಳು ಎಲ್ಲಿಂದ ಬಂದುವು, ಎಲ್ಲಿಂದ ಅವನು ತಂದನು ಎಂದರೆ ಆದಿಕಾಂಡ 6ನೇ ಅಧ್ಯಾಯ 22ನೇ ವಚನ. ನೋಹಾನನು ಅದೇ ಪ್ರಕಾರ ಮಾಡಿದನು. ಅದೇ ಪ್ರಕಾರ ಅಂದರೆ ಏನೋ ಹಪ್ಪಳ ಮಾಡಲಿಲ್ಲ.
ನೋಹಾನನು ಅದೇ ಪ್ರಕಾರ ಮಾಡಿದನು ಅಂದರೆ ಮುಂದೆ ವಾಕ್ಯ ಏನ್ ಹೇಳ್ತೆ ನೋಡಿ. ದೇವರು ಅವನಿಗೆ ಆಜ್ಞಾಪಿಸಿರುವ ಪ್ರಕಾರವೇ ಮಾಡಿದನು. ಅದೇ ಪ್ರಕಾರ ಅಂದ್ರೆ ಏನೋ ಹಪ್ಪಳ ಮಾಡಿಲ್ಲ ಪ್ರಿಯರೇ. ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಬೈಬಲ್ ಓದುವಾಗ ನಮ್ಮ ದೈವ ಸೇವಕರು ಹೇಳಿದ್ದಾರೆ ಪೆಟ್ರೋಲ್ ಇಂಥ ಸ್ಥಳದಲ್ಲಿ ಸಿಗುತ್ತೆ ಎಂದು, ಕತ್ತೆ ಕಳ್ಳರನ್ನು ಹಿಡಿದುಕೊಟ್ಟಿತ್ತು, ನನಗೇನೋ. ನೋಹಾನನು ಅದೇ ಪ್ರಕಾರ ಮಾಡಿದನು. ಹಾಗಾಗಿ ಉದ್ಯೋಗವೆಲ್ಲ ಬಿಟ್ಟೇನ್ ಮಾಡಬೇಕು? ಹಪ್ಪಳ ಮಾಡಬೇಡಿ. ವಾಕ್ಯ ಇದ್ದದ್ದನ್ನು ಇದ್ದ ಹಾಗೆ ತೆಗೆದುಕೊಳ್ಬೇಡಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ವಾಸ್ತವದಲ್ಲಿ ನಿಮಗೂ ನನಗೂ ನಮ್ಮೆಲ್ಲರಿಗೂ ಬೇಕಾದದ್ದೇನು ಹೇಳಿ? ಹೇಳ್ತೇನೆ ಕೇಳಿ, ಜ್ಞಾನ. ಸೊಲೊಮೋನನು ಕೇಳಿದ್ದೇನು ಹೇಳಿ? ಜ್ಞಾನ. ದೇವರು ಕೊಟ್ಟಿದ್ದೇನು ಹೇಳಿ? ಮಹಾಜ್ಞಾನ. ಆ ಮಹಾಜ್ಞಾನದಿಂದ ಸೊಲೊಮೋನನು ಹೊಂದಿಕೊಂಡಿದ್ದೇನೆಂದು ಹೇಳಿ? 40 ವರ್ಷಗಳ ಆಳ್ವಿಕೆಯಲ್ಲಿ ಯುದ್ಧವೇ ಎಂಬ ಮಾತು ಇರಲಿಲ್ಲ ಪ್ರಿಯರೇ. ಇಸ್ರಾಯೇಲ್ ದೇಶವನ್ನು ಸೌಲನು ಆಳ್ವಿಕೆ ಮಾಡಿದಾಗ ಯುದ್ಧಗಳು ಜರುಗಿದವು. ದಾವೀದನು ಪರಿಪಾಲಿಸಿದಾಗ ಯುದ್ಧಗಳು ಜರುಗಿದವು. ಆ ನಂತರ ಬಂದ ಯೆಹೂದ ದೇಶದ 19 ರಾಜರು, ಇಸ್ರಾಯೇಲ್ ದೇಶದ 20 ರಾಜರು, ಎಲ್ಲರೂ ಒಟ್ಟು ಸೇರಿಸಿ 39 ರಾಜರುಗಳು ಆಳ್ವಿಕೆ ಮಾಡಿರುವ ಕಾಲದಲ್ಲಿ ಯುದ್ಧಗಳು ಜರುಗಿದವು. ಆದರೆ ಕೇವಲ ಒಬ್ಬ ರಾಜನು ಆಳ್ವಿಕೆ ಮಾಡಿರುವ ಕಾಲದಲ್ಲಿ ಒಂದು ದಿನ ಕೂಡ ಯುದ್ಧ ಜರುಗಲಿಲ್ಲ. ಯಾವ ರಾಜನ ಕಾಲ ಹೇಳಿ? ಸೊಲೊಮೋನನ ಕಾಲದಲ್ಲಿ. ಕಾರಣ ಗೊತ್ತಾ? ಅವನಿಗಿರುವ ಮಹಾಜ್ಞಾನ. ಸುತ್ತಲೂ ಇರುವ ಎಲ್ಲಾ ರಾಜರಿಗಿಂತಲೂ ಮಿಗಿಲಾದ ಜ್ಞಾನ ಅವನು ಹೊಂದಿಕೊಂಡಿರುವುದರಿಂದ ಯಾವ ರಾಜನು ಕೂಡ ಅವನ ವಿರುದ್ಧ ಬರಲಿಕ್ಕಾಗಲಿಲ್ಲ. ಸಹೋದರ ಸಹೋದರಿಯರೇ, ನಾವು ಎಲ್ಲಿದ್ದೇವೋ ಅಲ್ಲಿ, ಯಾವ ಕೆಲಸ ಮಾಡ್ತಿದ್ದೇವೋ ಅದರಲ್ಲಿ ನಾವು ಜಯ ಸಾಧಿಸಬೇಕಾದರೆ ನಮಗೆ ಏನ್ ಬೇಕು ಹೇಳಿ? ಜ್ಞಾನ ಬೇಕು. ಎಂದಾದರೂ ಬೇಡಿಕೊಂಡಿದ್ದೀರಾ ದೇವರಿಗೆ ಜ್ಞಾನಕ್ಕೋಸ್ಕರ? ಬೇಡಿಕೊಂಡು ನೋಡಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನದ ಕೊರತೆ ಇರುವುದಾದರೆ ಅವನು ದೇವರನ್ನು ಪ್ರಾರ್ಥಿಸಲಿ. ಗೂಗಲ್ನಲ್ಲಿ ಸರ್ಚ್ ಮಾಡಬಾರದು. ಕೆಲಸಕ್ಕೆ ಬಾರದ ಯಾವನೋ ಒಬ್ಬ ಯೂಟ್ಯೂಬ್ನಲ್ಲಿ ವೀಕ್ಷಿಸಿದನಂತೆ. ಏನು? ಹೆಂಡತಿ ತುಂಬಿದ ಗರ್ಭಿಣಿಯಾಗಿದ್ದಾಗ ಹೇಗೆ ಹೆರಿಗೆ ಮಾಡಬೇಕು ಎಂದು ಯೂಟ್ಯೂಬ್ನಲ್ಲಿ ನೋಡ್ದಂತೆ. ನೋಡಿ ಏನ್ ಮಾಡಿದ ಗೊತ್ತಾ? ತನ್ನ ಹೆಂಡತಿ ತುಂಬಿದ ಗರ್ಭಿಣಿಯಾಗಿದ್ದು ನೋವು ಬರ್ತಿರುವಾಗ ಯೂಟ್ಯೂಬ್ನಲ್ಲಿ ನೋಡಿ ಅದರ ಪ್ರಕಾರವೇ ಅವನೇ ಡೆಲಿವರಿ ಮಾಡಿದ. ಮರುದಿವಸವೇ ಮಗು ಸತ್ತಿತು. ಹೀಗೆ ಯೂಟ್ಯೂಬ್ನಲ್ಲಿ ನೋಡಿ ಮನಸ್ಸಿಗೆ ಬಂದದ್ದನ್ನು ಮಾಡೋದು, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಇಷ್ಟ ಬಂದಂತಹ ಪ್ರಸಂಗ ಮಾಡೋದು ಈ ದಿನಗಳಲ್ಲಿ ಬಹಳ ಜನರಿಗೆ ಸುಲಭ ಆಗ್ಬಿಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿರುವ ಎಲ್ಲಾ ಜ್ಞಾನಗಳಿಗಿಂತಲೂ ಮಿಗಿಲಾದ ಜ್ಞಾನ ಈ ಗ್ರಂಥದಲ್ಲಿ ಅಡಗಿಕೊಂಡಿದೆ. ಈ ಗ್ರಂಥವನ್ನು ಪಕ್ಕಕ್ಕೆ ತಳ್ಳಿಹಾಕಿ ನೀವ್ಯಾವುದೇ ಗ್ರಂಥ ಹಿಡ್ಕೊಂಡ್ರು, ಈ ಗ್ರಂಥದಲ್ಲಿರುವ ಅಮೂಲ್ಯವಾದ ಸತ್ಯವನ್ನು ತಿಳಿದುಕೊಳ್ಳದೆ ಈ ಲೋಕದ ಸತ್ಯ ಎಷ್ಟೇ ನೀವು ತಿಳ್ಕೊಂಡ್ರು ಯಾವ ಪ್ರಯೋಜನವಿಲ್ಲ. ನಿಮಗೆ ಬೇಕಾದದ್ದೇನು ಗೊತ್ತಾ? ದೇವರು ಅನುಗ್ರಹಿಸುವಂತಹ ಜ್ಞಾನ. ಗಮನ ಕೊಟ್ಟು ಕೇಳಿ ಪ್ರಿಯರೇ. ಒಂದು ದಿವಸ ಒಬ್ಬ ಮಹಾ ದೊಡ್ಡ ಶಾಸ್ತ್ರಜ್ಞನು ಒಂದು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ. ಹಾಗೆ ಪ್ರಯಾಣ ಮಾಡುತ್ತಿರುವ ಸಮಯದಲ್ಲಿ ಒಂದು ಮಾತನ್ನು ಕೇಳ್ತಾನೆ. ಹಡಗು ನಡೆಸುವಂತಹ ಆ ವಯಸ್ಸಾದ ವ್ಯಕ್ತಿಗೆ ಮಹಾಜ್ಞಾನಿ, ತಾತ ನಿನಗೆ ಸಾಮಾನ್ಯ ಶಾಸ್ತ್ರ ಗೊತ್ತಾ? ಇಲ್ಲ, ಗೊತ್ತಿಲ್ಲ ಮಗನೇ, ನಾನು ಹಡಗು ನಡೆಸುವವನಾಗಿದ್ದೇನೆ ಅಂದ. ಗಣಿತಶಾಸ್ತ್ರ ಗೊತ್ತಾ? ಗೊತ್ತಿಲ್ಲ ಮಗನೇ ಅಂದ. ವೃಕ್ಷಶಾಸ್ತ್ರ ಗೊತ್ತಾ? ಗೊತ್ತಿಲ್ಲ ಮಗನೇ. ಖಗೋಳಶಾಸ್ತ್ರ ಗೊತ್ತಾ? ಮಗನೇ, ನಿನಗಿರುವ ಶಾಸ್ತ್ರಗಳಲ್ಲಿ ನನಗ್ಯಾವುದು ಗೊತ್ತಿಲ್ಲ. ಏನಿದು ತಾತ, ನಿನ್ನ ವಯಸ್ಸು 60-70 ವರ್ಷ ಆಗಿದೆ, ಜೀವಿತದಲ್ಲಿ ಮನುಷ್ಯರಿಗೆ ಬೇಕಾದ ಈ ಶಾಸ್ತ್ರಗಳಲ್ಲಿ ಯಾವುದು ಗೊತ್ತಿಲ್ಲವೋ ನಿನಗೆ? ಮಗನೇ, ನನಗೆ ಯಾವ ಶಾಸ್ತ್ರವೂ ಗೊತ್ತಿಲ್ಲ, ನಾನು ಸುಮ್ಮನೆ ಹಡಗು ಓಡಿಸುವವನಾಗಿದ್ದೇನೆ. ಹಾಗಾದರೆ ನಿನ್ನ ಜೀವನವೇ ವೇಸ್ಟ್ ಆಯ್ತು ತಾತ. ಸಾಮಾನ್ಯ ಶಾಸ್ತ್ರ ನಿನ್ ಗೊತ್ತಿಲ್ಲ, ಗಣಿತಶಾಸ್ತ್ರ ಗೊತ್ತಿಲ್ಲ, ಖಗೋಳಶಾಸ್ತ್ರ ಗೊತ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸುವ ನಕ್ಷತ್ರಗಳ ಕುರಿತು ಗೊತ್ತಿಲ್ಲ, ನಮ್ಮ ಸುತ್ತಲೂ ಇರುವಂತಹ ವೃಕ್ಷಗಳ ಕುರಿತು ಗೊತ್ತಿಲ್ಲ, ಮರಗಳ ಕುರಿತು ಗೊತ್ತಿಲ್ಲ, ಸಾಮಾನ್ಯ ಶಾಸ್ತ್ರ ಗೊತ್ತಿಲ್ಲ, ಗಣಿತಶಾಸ್ತ್ರ ಲೆಕ್ಕಗಳು ಗೊತ್ತಿಲ್ಲ. ಏನು ತಾತ ನಿನ್ನ ಜೀವಿತ? ಏನ್ ಸಾಧಿಸಿದೆ? ಏನೋ ಮಗನೇ, ಈ ಹಡಗು ಓಡಿಸೋದೊಂದೇ ಕಲ್ತಿದ್ದೇನೆ, ಇದನ್ನು ನಡೆಸುತ್ತಾ ಬದುಕುತ್ತಿದ್ದೇನೆ, ನಿನ್ನ ಶಾಸ್ತ್ರ ಏನು ನನ್ಗೆ ಗೊತ್ತಿಲ್ಲ ಅಂದ. ಹಾಗಾದರೆ ನಿನ್ನ ಜೀವನವೇ ವೇಸ್ಟ್ ಆಯ್ತು ತಾತ ಅಂದ. ಸರಿ, ಏನ್ ಮಾಡ್ಲಿಕ್ಕಾಗತ್ತೆ ಮಗನೇ, ಈಗ ವಯಸ್ಸಾಗಿದೆಯಲ್ಲವೇ ಎಂದು ಹೇಳ್ತಾ ಇದ್ದ. ಅಷ್ಟರಲ್ಲಿಯೇ ಅಂದುಕೊಳ್ಳಲಾರದ ಹಾಗೆ ಆ ಹಡಗಿಗೆ ಒಂದು ರಂಧ್ರ ಉಂಟಾಯಿತು. ಸ್ವಲ್ಪ ನೀರು ಒಳಗಡೆ ಬರ್ತಾ ಇದ್ವು. ಆ ಹಡಗು ಓಡಿಸುವ ತಾತ ಆಶ್ಚರ್ಯಗೊಳ್ತಾನೆ. ಆ ಮಹಾಜ್ಞಾನಿಗೆ ನೋಡಿ, ಮಗನೇ, ನಿನಗೆ ಬಹಳ ಶಾಸ್ತ್ರಗಳು ಗೊತ್ತಲ್ಲವೇ, ನಿನಗೆ ಈಜಿನ ಶಾಸ್ತ್ರ ಗೊತ್ತಾ ಎಂದು ಕೇಳ್ದ. ಎಂದು ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ತಾತ ನನಗೆಲ್ಲ ಶಾಸ್ತ್ರ ಗೊತ್ತು, ಆದರೆ ಈಜುವ ಶಾಸ್ತ್ರ ಮಾತ್ರ ನನ್ಗೆ ಗೊತ್ತಿಲ್ಲ. ಯಾಕೆ, ಎದಕ್ಕಾಗಿ? ಏನಿಲ್ಲ ಮಗನೇ, ಆ ಶಾಸ್ತ್ರ ಗೊತ್ತಿದ್ರೆ ನೀನು ಬದುಕುತ್ತಿ,
ಇಲ್ಲವಾದ್ರೆ ಹಡಗಿನೊಂದಿಗೆ ಮುಳುಗೋಗ್ತಿ. ನಿನ್ನ ದುರದೃಷ್ಟ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ತಾತ ಜಿಗಿದ. ತಾತನಿಗೆ ಗೊತ್ತಿರುವ ಶಾಸ್ತ್ರ ಯಾವುದು? ಹೇಗೆ ಬದುಕಬೇಕೆಂದು ಗೊತ್ತು. ಇವನಿಗೇನು ಹೇಗೆ ಪುಸ್ತಕಗಳನ್ನು ಓದಬೇಕೆಂದು ಅಷ್ಟೇ ಗೊತ್ತು. ಎಷ್ಟೇ ಶಾಸ್ತ್ರ ಗೊತ್ತಿದ್ರು ಬದುಕಿಸುವ ಶಾಸ್ತ್ರ, ಬದುಕು ಕೊಡುವ ಶಾಸ್ತ್ರ ಗೊತ್ತಿಲ್ಲದಿದ್ರೆ ಏನ್ ಲಾಭ ಹೇಳಿ? ಎಷ್ಟೇ ಶಾಸ್ತ್ರಗಳು ಗೊತ್ತಿದ್ರು ಕೂಡ ನಿಮ್ಮ ಬದುಕಿಗೆ ಬೆಲೆ ಕೊಡುವಂತಹ ಈ ಶಾಸ್ತ್ರವು ತಿಳಿಯದೇ ಇದ್ದರೆ ಏನ್ ಲಾಭ? ಅದಕ್ಕೆ ಸೊಲೊಮೋನ ಏನ್ ಮಾಡಿದ ಗೊತ್ತಾ? ಯೆಹೋವನೇ, ನನಗೆ ರಾಜ್ಯವಿದೆ, ರಾಜನಾಗಿ ನನಗೊಂದು ಪೋಸ್ಟ್ ಇದೆ. ಬುದ್ಧಿಯಿಲ್ಲದವನಾಗಿ ಪರಿಪಾಲನೆ ಮಾಡುವುದಾದ್ರೆ ಆ ಪೋಸ್ಟ್ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ನಾನು ಕೋರಿಕೊಳ್ಳೋದೆಲ್ಲ ಒಂದೇ. ಏನ್ ಕೋರಿಕೊಳ್ತಿ ಹೇಳು? ದೇವರೇ, ನನಗೆ ಜ್ಞಾನ ಬೇಕು. ನೀನು ನನಗೆ ಯಾವ ಪೋಸ್ಟ್ ಕೊಟ್ಟಿದೀಯೋ, ನನಗೆ ನೀನು ಯಾವ ಪೊಸಿಷನ್ ಕೊಟ್ಟಿದೀಯೋ, ಆ ಪೋಸ್ಟಿಗೆ, ಆ ಪೊಸಿಷನ್ಗೆ ನ್ಯಾಯ ಮಾಡುವ ಹಾಗೆ, ನನ್ನ ಎಲ್ಲಾ ಜವಾಬ್ದಾರಿಕೆ ಸರಿಯಾಗಿ ನಿರ್ವಹಿಸುವ ಹಾಗೆ ನನಗೆ ಜ್ಞಾನವನ್ನು ದಯಪಾಲಿಸು ದೇವರೇ. ಸಹೋದರರೇ, ನೀವು ಸ್ಟೂಡೆಂಟ್ ಆಗಿದ್ದೀರಾ? ಅದು ನಿಮ್ಮ ಪೋಸ್ಟ್. ಸ್ಟೂಡೆಂಟ್ ಆಗಿ ನಿಮ್ಮ ಪೋಸ್ಟ್ ಆಗಿದೆ. ನೀವು ವಿದ್ಯಾಭ್ಯಾಸಕ್ಕೆ ನ್ಯಾಯ ಮಾಡಬೇಕು. ಉದ್ಯೋಗಸ್ಥರಾಗಿದ್ದೀರಾ? ಉದ್ಯೋಗ ದೇವ್ರು ಕೊಟ್ಟಿದ್ದಾರೆ. ಆ ಉದ್ಯೋಗಕ್ಕೆ ನೀವು ನ್ಯಾಯ ಮಾಡಬೇಕು. ಹೆಂಡತಿಯಾಗಿದ್ದೀರಾ? ತಾಯಿಯಾಗಿದ್ದೀರಾ? ಗಂಡನಾಗಿದ್ದೀರಾ? ತಂದೆಯಾಗಿದ್ದೀರಾ? ಅತ್ತೆಯಾಗಿದ್ದೀರಾ? ಮಾವನಾಗಿದ್ದೀರಾ? ನಿಮಗೆ ಅದೊಂದು ಪೋಸ್ಟ್ ದೇವ್ರು ಕೊಟ್ಟಿದ್ದಾರೆ. ಆ ಪೋಸ್ಟಿಗೆ ನೀವು ನ್ಯಾಯ ಮಾಡಬೇಕು. ಈ ದಿನ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ? ವ್ಯಾಪಾರ ಮಾಡ್ತಾ ಇದ್ದೀರಾ? ನಿಮ್ಮದೇ ಆದ ಒಂದು ವೃತ್ತಿ ಇದೆಯಾ? ಅದು ದೇವ್ರು ನಿಮಗೆ ಕೊಟ್ಟ ಪೋಸ್ಟ್ ಆಗಿದೆ. ಆ ಪೋಸ್ಟ್ಗೆ ನ್ಯಾಯ ಮಾಡಬೇಕಾದ್ರೆ ನಿಮಗೇನ್ ಬೇಕು ಹೇಳಿರಿ? ಜ್ಞಾನ ಬೇಕು. ಯಾವತ್ತೇ ಆಗಲಿ ಬೇಡಿಕೊಂಡಿದ್ದೀರಾ, ದೇವ್ರೇ ನನಗೆ ಜ್ಞಾನ ಬೇಕೆಂದು? ದೇವ್ರೇ, ಏನೆಲ್ಲ ಜವಾಬ್ದಾರಿಕೆ ಕೊಟ್ಟಿದ್ದೀರೋ ಅದನ್ನು ಚೆನ್ನಾಗಿ ನಿರ್ವಹಿಸುವುದಕ್ಕೋಸ್ಕರ, ಚೆನ್ನಾಗಿ ನೀವು ನನಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನೆರವೇರಿಸುವುದಕ್ಕಾಗಿ ನನಗೆ ಜ್ಞಾನ ಬೇಕು ದೇವರೇ ಎಂದು ಎಂದಾದರೂ ಬೇಡಿದ್ದೀರಾ? ಬೇಡಿಕೊಳ್ಳದೇ ಇದ್ದರೆ ಇಂದಿನಿಂದ ಬೇಡಿಕೊಳ್ಳುವ ಪ್ರಯತ್ನ ಮಾಡುತ್ತೀರಾ? ಒಂದು ವಿಷಯ ಹೇಳ್ತೇನೆ ಕೇಳಿ. ಕಾಲೇಜಿನಲ್ಲಿ ನಾನು ಜಾಯಿನ್ ಆದಾಗ ನನ್ನ ರ್ಯಾಂಕ್ ಕೊನೆ ರ್ಯಾಂಕ್ ಆಗಿತ್ತು. ಎಂಟ್ರೆನ್ಸ್ನಲ್ಲಿ ನನಗೆ ಸಿಕ್ಕಿದ್ದು ಕೊನೆಯ ರ್ಯಾಂಕ್. ಕರ್ತನಿಗೆ ಕೇಳಿದೆ, ಕರ್ತನೇ, ಈ ಕಾಲೇಜಿನಲ್ಲಿ ಜಾಯಿನ್ ಆದಾಗ ಎಲ್ಲರಿಗಿಂತಲೂ ನನ್ನದೇ ಕೊನೆ ರ್ಯಾಂಕ್ ಆಗಿದೆ. ಆದರೆ ನೀವು ತಲೆಯಾಗಿಡ್ತೇನೆಂದಿದ್ದೀರಿ, ಬಾಲವಾಗಿಡಲ್ಲ ಅಂದಿದ್ದೀರಿ. ಹಾಗಾಗಿ ಕಾಲೇಜಿನಲ್ಲಿ, ನನ್ನ ಕ್ಲಾಸ್ನಲ್ಲಿ ಕಷ್ಟಪಟ್ಟು ಓದುತ್ತೇನೆ ದೇವ್ರೆ. ರಾತ್ರಿ ಹಗಲು ಕಷ್ಟಪಡ್ತೇನೆಂದೆ. ಯಶ್ ತಮ್ಮ ತಂಗಿಯಂದಿರೇ, ನಾನು ಹೇಳಿದೆನಲ್ಲವೇ, ಮುಂಚೆ ನಾನು ಮೂರ್ಖನಾಗಿದ್ದೆ, ವಿದ್ಯಾಭ್ಯಾಸ ಹಿಡಿಸ್ತಾ ಇರಲಿಲ್ಲ. ಆದರೆ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ ನಂತರ ನನಗಿರುವ ಆಸೆ ಏನ್ ಗೊತ್ತಾ? ಎಕ್ಸಾಮ್ನಲ್ಲಿ ನಾನು ಫೇಲ್ ಆದ್ರೆ ದೇವರ ನಾಮಕ್ಕೆ ಅವಮಾನ ಬರುತ್ತೆ. ಏನ್ ಕಣೋ, ದೇವ್ರು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲವೇ? ಏನಾಗಿ ಹೋದರೂ ನಿನ್ನ ದೇವರು ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ಕೂಡ ಕೊಡಲಿಲ್ಲವೋ? ನೀನು ನಂಬುತ್ತಿರುವ ಆ ದೇವರು ಎಲ್ಲಿ ಗೆಳೆಯರು ಹಾಸ್ಯ ಮಾಡ್ತಾರಂದ್ಕೊಂಡು ಬಹಳ ಕಷ್ಟಪಡ್ತಾ ಇದ್ದೆ. ತಂಗಿಯಂದೇರೇ, ತಮ್ಮಂದೇರೇ, ಓದುತ್ತಾ ಇದ್ದೀರಾ? ಕಷ್ಟಪಟ್ಟು ಓದಿರಿ. ನೀವು ಯೇಸುವಿನ ಕುರಿತು ಮಾತಾಡ್ತಿರೋದಾದ್ರೆ, ಯೇಸುವಿನ ಕುರಿತು ಸಾಕ್ಷಿ ಕೊಡುತ್ತಾ ಇರುವುದಾದರೆ, ಸಭೆಗೆ ಬಾ ಎಂದು ಯಾರನ್ನಾದರೂ ಆಹ್ವಾನಿಸುವಾಗ ನಿಮ್ಮ ಜೀವಿತ ಮೊದಲು ಜಯಶಾಲಿಯ ಜೀವಿತ ಆಗಿರಬೇಕು. ನೀವೇ ಸೋಲುವವರಾಗಿದ್ರೆ, ನೀವೇ ಕಷ್ಟಪಡುತ್ತಾ, ತೊಂದರೆ ಪಡುತ್ತಾ, ನಿಮ್ಮ ಜೀವಿತದಲ್ಲಿಯೇ ಯಾವುದೇ ವಿಧವಾದ ಏಳಿಗೆ ಅಭಿವೃದ್ಧಿ ಇಲ್ಲದೆ ಇನ್ನೊಬ್ಬರನ್ನು ಕರ್ತನ ಸನ್ನಿಧಿಗೆ ನಡೆಸುವ ಪ್ರಯತ್ನ ಮಾಡಿದರೆ ಯಾರು ಬರ್ತಾರೆ ಹೇಳಿ? ನಿಮಗೆ ಮೊದಲು ಜಯ ಬೇಕು. ನೀವಿರುವ ಸ್ಥಾನದಲ್ಲಿ ಜಯ ಬೇಕು. ನೀವಿರುವ ಸ್ಥಿತಿಯಲ್ಲಿ ಜಯ ಬೇಕು. ಆ ಜಯ ಸಾಧಿಸಬೇಕಾದ್ರೆ ಏನ್ ಮಾಡಬೇಕು? ಕಷ್ಟಪಟ್ಟು ಕೆಲಸ ಮಾಡಬೇಕು. ಬೈಬಲ್ ಹೇಳ್ತದೆ, ನಿಮ್ಮ ಕೈಗೆ ಒಪ್ಪಿಸಿರುವ ಕೆಲಸವನ್ನು ಶಕ್ತಿಗೆ ಮೀರಿದವರಾಗಿ ಮಾಡಬೇಕೆಂದು. ನಾನು ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ ಬಹಳ ವೀಕ್. ಮಾರ್ನಿಂಗ್ 5 o'clock ಟ್ಯೂಷನ್ಗೆ ಹೋಗ್ತಿದ್ದೆ. 4:30ಗೆ ಎದ್ದೇಳ್ತಿದ್ದೆ. 5 to 7 ವರೆಗೂ ಟ್ಯೂಷನ್ಗೆ ಹೋಗ್ತಿದ್ದೆ. 7ಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸಂಜೆ 5 ಗಂಟೆವರೆಗೂ ಕಾಲೇಜಿನಲ್ಲಿ ಇರ್ತಿದ್ದೆ. 6 ಗಂಟೆಗೆ ಮನೆಗೆ ಬರ್ತಿದ್ದೆ. ಮತ್ತೆ 7 ಗಂಟೆಗೆ ರೆಡಿ ಆಗ್ತಿದ್ದೆ. ಮತ್ತೆ ಟ್ಯೂಷನ್ಗೆ ಹೋಗ್ತಾ ಇದ್ದೆ ರಾತ್ರಿ 9 ಗಂಟೆವರೆಗೂ. ರಾತ್ರಿ 9:30ಗೆ ಮನೆಗೆ ಬರ್ತಾ ಇದ್ದೆ. ರಾತ್ರಿ 10 ಗಂಟೆಯಿಂದ ಕೂತ್ಕೊಂಡು ಓದಲು ಆರಂಭಿಸ್ತಿದ್ದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಓದುತ್ತಾ ಇದ್ದೆ. ನಾನು ಕೇವಲ 3 ಇಲ್ಲವೇ 4 ಗಂಟೆಗಳು ಮಾತ್ರವೇ ನಿದ್ರೆ ಮಾಡ್ತಿದ್ದೆ. ಎದಕ್ಕಾಗಿ ಗೊತ್ತಾ? ಕಲೆಕ್ಟರ್ ಆಗಲಿ, ಡಾಕ್ಟರ್ ಆಗಲಿ ಆಗುವುದಕ್ಕೋಸ್ಕರ ಅಲ್ಲ ಪ್ರಿಯರೇ, ನನ್ನ ದೇವರಿಗೆ ಮಾತ್ರ ಅವಮಾನ ಪಡಿಸುವವನಾಗಿ ಇರಬಾರದೆನ್ನುವುದಕ್ಕಾಗಿಯೇ. ಎಕ್ಸಾಮ್ಸ್ನಲ್ಲಿ ಫೇಲ್ ಆಗಿ ನನ್ನ ದೇವರಿಗೆ ಅವಮಾನ ಪಡಿಸೋದು ಅದು ಒಳ್ಳೆಯದಲ್ಲ. ತಮ್ಮ ತಂಗಿಯಂದೇರೇ, ನಿಮ್ಮ ವಿದ್ಯಾಭ್ಯಾಸದ ಮೂಲಕ ದೇವರನ್ನು ಘನಪಡಿಸಬೇಕು. ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡುವ ಹಾಗೆ ನೀವು ಜೀವಿಸಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಕಷ್ಟಪಟ್ಟು ಓದಬೇಕು. ಕಾಲೇಜಿನಲ್ಲಿ ನಾನು ಜಾಯ್ನ್ ಆದಾಗ ನನಗೆ ಕೊನೆ ರ್ಯಾಂಕ್ ಇತ್ತು. ಆದರೆ ಫಸ್ಟ್ ಸೆಮೆಸ್ಟರ್ ಆದ ನಂತರ ರಿಸಲ್ಟ್ಸ್ ಬಂದವು. ಸಾಧಾರಣವಾಗಿ ಆ ದಿನಗಳಲ್ಲಿ ಫಸ್ಟ್ ರ್ಯಾಂಕ್ ಬಂದವರ ಹೆಸರನ್ನು ಒಂದು ಒಳ್ಳೆ ಬೋರ್ಡಲ್ಲಿ ಬರಿತಾ ಇದ್ರು. ಏನೆಂದು ಗೊತ್ತಾ? ರೋಲ್ ಆಫ್ ಆನರ್, ಗೌರವಕ್ಕೆ ಅರ್ಹನಾದ ಸ್ಟೂಡೆಂಟ್, ಫಸ್ಟ್ ರ್ಯಾಂಕ್ ಸತೀಶ್ ಕುಮಾರ್ ಎಂದಿತ್ತು.
ಅದು ಹೇಗೆ ಸಾಧ್ಯವಾಯಿತು? ಹೇಗೆ ಸಾಧ್ಯ ಆಯಿತು ಪ್ರಿಯರೇ? ನನ್ನ ದೇವರಿಗೆ ನಾನು ಬೇಡಿಕೊಂಡೆ, ದೇವರೇ ನನಗೆ ಜ್ಞಾನವನ್ನು ದಯಪಾಲಿಸೆಂದು. ನಿನ್ನನ್ನು ನಂಬಿ ನಿನ್ನನ್ನು ಆಧಾರ ಮಾಡಿಕೊಂಡವರಿಗೆ ದೇವರೇ ನೀನು ಅಡಗಿ ಹೋಗುವಂತಹ ಸ್ಥಿತಿಗೆ ಸೇರಿಸುವ ದೇವರಲ್ಲ. ಬಾಲವಾಗಿ ಇಡೋದಿಲ್ಲ ಅಂದಿದ್ದೀರಿ, ತಲೆಯಾಗಿಡುತ್ತೇನೆಂದಿದ್ದೀರಿ. ಸಾಲ ಕೊಡುವವರನ್ನಾಗಿ ಮಾಡುತ್ತೇನೆಂದಿದ್ದೀರಿ, ಸಾಲ ತೆಗೆದುಕೊಳ್ಳುವವರನ್ನಾಗಿ ಮಾಡೋದಿಲ್ಲ ಅಂದಿದ್ದೀರಿ. ನನ್ನನ್ನು ಆಶೀರ್ವದಿಸು ದೇವರೇ ನಿನ್ನ ಜ್ಞಾನದಿಂದ ಎಂದು ನೀವು ಪ್ರಾರ್ಥಿಸಿ ನೋಡಿ. ಖಂಡಿತವಾಗಿಯೂ ದೇವರು ನಿಮಗೆ ಜ್ಞಾನ ಕೊಡ್ತಾರೆ. ಈ ದಿನ ನಿಮಗೆ ಬೇಕಾದದ್ದು ಬಣ್ಣ ಅಲ್ಲ, ಈ ದಿನ ನಿಮಗೆ ಬೇಕಾದದ್ದು ಎತ್ತರವಲ್ಲ, ಈ ದಿನ ನಿಮಗೆ ಬೇಕಾದದ್ದು ಕೂದಲು ಕೂಡ ಅಲ್ಲ, ಈ ದಿನ ನಿಮಗೆ ಬೇಕಾದದ್ದು ನೆಕ್ಲೆಸು ಆಭರಣಗಳಲ್ಲ, ಬೈಕ್ ಆಗಲಿ ಕಾರ್ಗಳಾಗಲಿ ಅಲ್ಲ. ಈ ದಿನ ವಾಸ್ತವದಲ್ಲಿ ನಿಮಗೆ ಬೇಕಾದದ್ದು ನೀವು ಯಾವ ಸ್ಥಾನದಲ್ಲಿದ್ದೀರೋ ಆ ಸ್ಥಾನದಲ್ಲಿ ಅನೇಕ ಜನರಿಗೆ ಆದರ್ಶಕರವಾಗಿ ಜೀವಿಸುವುದಕ್ಕೋಸ್ಕರ ಜ್ಞಾನ ಬೇಕು. ಬೇಡಿಕೊಳ್ಳೋಣವೇ ಜ್ಞಾನವನ್ನು? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಬಹುಶಕ್ತಿಯುತವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತಾಡಿದಿರಿ. ಜ್ಞಾನೋಕ್ತಿಗಳು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿವೆ, ಪ್ರತಿಯೊಬ್ಬರಿಗೂ ಅತ್ಯಗತ್ಯವಾಗಿವೆ. ಅದ್ಭುತವಾದ ಜ್ಞಾನೋಕ್ತಿಗಳ ಮೂಲಕ ಶ್ರೇಷ್ಠವಾದ ಸಂದೇಶವನ್ನು ಒದಗಿಸಿ ಪ್ರತಿಯೊಬ್ಬರಿಗೂ ಪ್ರಭಾವ ಬೀರುತ್ತಿರುವುದಕ್ಕಾಗಿ ವಂದನೆಗಳು ಯೇಸಯ್ಯ. ಇಂತಹ ಸಂದೇಶಗಳು ಕೇವಲ ಇವರು ಮಾತ್ರ ಕೇಳಬಾರದು, ಅನೇಕರು ಕೇಳಬೇಕು. ಅನೇಕರು ಕೇಳಬೇಕಾದರೆ ಈ ವಾಕ್ಯ ಕೇಳುವಂಥವರು ತಾನೇ ಇದಕ್ಕೆ ಸಹಾಯ ಮಾಡಬೇಕಾದದ್ದು. ಅಂತಹ ಮನಸ್ಸು ದಯಪಾಲಿಸಿರಿ. ಈ ಸಂದೇಶಗಳು ಪ್ರತಿ ಗಂಡನಿಗೆ ಅವಶ್ಯಕ, ಹೆಂಡತಿಗೆ ಅವಶ್ಯಕ, ಮಕ್ಕಳಿಗೆ ಅವಶ್ಯಕ, ಹಿರಿಯರಿಗೆ ಅವಶ್ಯಕ, ಸ್ನೇಹಿತರಿಗೆ, ಬಂಧುಗಳಿಗೆ ಅವಶ್ಯಕ. ಹಾಗಾಗಿ ದೇವರೇ, ಒಳ್ಳೆ ಮನಸ್ಸನ್ನು ಇವರಿಗೆ ದಯಪಾಲಿಸಿ, ಜ್ಞಾನದಿಂದ ಕೂಡಿರುವ ಮಾತಿನ ವಿಧಾನ ಒದಗಿಸಿರಿ. ಅನೇಕ ಜನರಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತಹ ಕೃಪೆಯನ್ನು ದಯಪಾಲಿಸಬೇಕೆಂದು ಕೋರುತ್ತಾ, ಸದ್ಯಕ್ಕೆ ಈ ಸಮಯದಲ್ಲಿ ನಮಗೆ ಬೇಕಾದದ್ದೆಲ್ಲ ಒಂದೇ. ನಾವು ಯಾವ ಸ್ಥಾನದಲ್ಲಿ ಯಾವ ಸ್ಥಿತಿ ಹೊಂದಿದವರಾಗಿದ್ದೇವೋ ಆ ಸ್ಥಿತಿಗೆ, ಆ ಸ್ಥಾನಕ್ಕೆ ನಾವು ನ್ಯಾಯ ಮಾಡಬೇಕಾದರೆ ನಮಗೆ ಜ್ಞಾನ ಬೇಕು. ಯೆಸಯ್ಯ, ನಮ್ಮೆಲ್ಲರಿಗೂ ಜ್ಞಾನ ಬೇಕು. ಜ್ಞಾನವನ್ನು ದಯಪಾಲಿಸಿರಿ, ಜ್ಞಾನವನ್ನು ಒದಗಿಸಿರಿ, ದೈವಿಕ ಜ್ಞಾನ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.